ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಡಿಯೋ ಸಮಾಸಂ ಗುಡ್ ಮಾರ್ನಿಂಗ್. ಹಾಂ ಅವನು ಸ್ವಲ್ಪ ಮಾತಾಡಬೇಕಂತ ಹೇಳಿದ, ಅಂದರೆ ಫಸ್ಟ್ ಟೇಕ್ ತಗೊಳ್ಳಿಕ್ಕೆ. ಸೊ ಇವನೀಗ ಹೊರಟಿದ್ದಾನೆ ಸ್ವಿಮ್ಮಿಂಗ್ ಕ್ಲಾಸಿಗೆ. ಅವನು ನನಗೆ ಬರಲಿಕ್ಕೆ ಹೇಳ್ತಾ ಇದ್ದ, ಬಟ್ ನಮಗೆ ತಸ್ಲಿಮನಿಗೆ ರೆಡಿ ಮಾಡಲಿಕ್ಕೆ ಹೋಗಲಿಕ್ಕಿತ್ತು. ಸೊ ಇವತ್ತು ತಸ್ಲಿಮನ ಮದುವೆ ಉಂಟು, ಮೇಕ್ ಓವರ್ ಮಾಡಲಿಕ್ಕೆ ಉಂಟು ನಮಗೆ. ಸೊ ನಾನು ಮತ್ತು ನೀತಾ, ನಿರೋಷ 3 ಜನ ಕೂಡ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಮತ್ತು ನಿರೋಷ ನೀತಾವು ಜಾಸ್ತಿ ಹೋಗೋದು, ಬಟ್ ನಿರೋಷನಿಗೆ ಈಗ ಅಂತ ಹೇಳಿದರೆ ಪ್ರಾಕ್ಟೀಸ್ ಸಿಕ್ಕಿದಷ್ಟು ಒಳ್ಳೆಯದು ಅಂತ ಹೇಳಿ ಅವಳು ಬರ್ತಾ ಇರ್ತಾಳೆ ಎಲ್ಲ ಕಡೆ ಕೂಡ. ಈಗ ನಾವು ಹೊರಟಿದ್ದೀವಿ. ನಾನು ಎಲ್ಲಿ ಹೋಗೋದಾದರೂ ಕೂಡ ಆ್ಯಕ್ಟಿವಾದಿಂದನೇ ಹೋಗೋದು, ದೂರ ಆದರೆ ಮಾತ್ರ ಕಾರಲ್ಲಿ. ಸೊ ಇವತ್ತಿನ ಮೇಕ್ ಓವರ್ ನನ್ನ ಸೈಡಿಂದ ತಸ್ಲಿಮನಿಗೆ. ಇವತ್ತು ನಾವು ಕ್ಲೋಸ್ ಆ್ಯಕ್ಚುಲಿ, ಅವಳ ಮದುವೆಗೆ ಹೋಗಲಿಕ್ಕೆ ಉಂಟು ಅಂತ ಹೇಳಿ. ಹಾಗೆ ಅವಳನ್ನು ಬೆಳಿಗ್ಗೆ ರೆಡಿ ಮಾಡಿ ಮತ್ತು ಇವರು ಅವರ ಬಸ್ಸಲ್ಲಿಯೇ ಹೋಗೋದಂತೆ, ನಾನು ಮತ್ತೆ ಹೋಗೋದು. ಇವರು ಮೊದಲೇ ಹೇಳಿದರು, 3 ಜನ ಕೂಡ, ನೀತಾ ಮತ್ತು ನಿರೋಷ ರಿಷಲ್, ನಾವು ಬೆಳಿಗ್ಗೆಯಿಂದನೇ ರಜೆ, ನಾವು ಅವರ ಜೊತೆಗೆ ಸ್ಟಾರ್ಟಿಂಗಲ್ಲಿ ಫಸ್ಟಲ್ಲಿ ಹೋಗೋದು. ಯಾಕಂದರೆ ನಾನು ಇನ್ನುವರೆಗೂ ನಾವು ನೋಡಿಲ್ಲ ಮುಸ್ಲಿಮ್ಸ್ ಮದುವೆ ಹೇಗೆ ಆಗುತ್ತೆ ಅಂತ ಹೇಳಿ. ಸೊ ನಾವು ಹೋಗಲೇಬೇಕಂತ ಹೇಳ್ತಾ ಇದ್ರು. ಸೊ ಇಲ್ಲಿ ತಸ್ಲಿಮಾ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ. ನಾವು ಮೊದಲೇ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಕೊಟ್ಟು ಬಿಡ್ತೀವಿ. ಸೀರೆ ಬಾಕ್ಸ್ ಫೋಲ್ಡಿಂಗ್ ಮಾಡಿದರೆ, ಅಂದರೆ ಐನಿಂಗ್ ಎಲ್ಲ ಮಾಡಿ ಪ್ರಿಪೇರ್ ಮಾಡಿ ಇಟ್ಟಿದ್ರೆ ಉಡಿಸ್ಲಿಕ್ಕೆ ಒಂದು 5 ನಿಮಿಷ ಸಾಕಾಗತ್ತೆ. ತುಂಬ ಜನ ಕೊಡಲ್ಲ, ಯಾಕೆ ಗೊತ್ತಿಲ್ಲ. ಬಟ್ ಸಲೂನಲ್ಲಿ ನಾವು ಒಳ್ಳೆ ಐನಿಂಗ್ ಮಾಡೋದ್ರಿಂದ ಒಳ್ಳೆ ನೀಟಾಗಿ ಕೂರತ್ತೆ, ಒಂದು ಕೂಡ ಶೇಕ್ ಕೂಡ ಆಗಲ್ಲ. ಇವರು ನೋಡಿ ಎಲ್ಲರೂ ಮೆಹಂದಿ ಕೂಡ ಹಚ್ಕೊಂಡಿದ್ದಾರೆ. ಮದುವೆ ಇವ್ರದ್ದು ಮನೆಯಲ್ಲಿ ಆಗುವಾಗೆ ಇತ್ತು ಇವ್ರದ್ದು ಎಕ್ಸೈಟ್ಮೆಂಟ್. ನಮಗೆ ನಿನ್ನೆ ಲೇಟಾಗಿದೆ, ಲೇಟ್ ಕ್ಲೋಸ್ ಮಾಡಲಿಕ್ಕೆ, ಅಷ್ಟು ರಶ್ ಇತ್ತು. ಸೀಸನ್ ಅಲ್ಲ ಈಗ, ಬಟ್ ಇವರಿಗೆ ಮೆಹಂದಿ ಹಚ್ಚಲೇಬೇಕಿತ್ತು. ಸೊ ಇವರು ಲಾಸ್ಟ್ ಮೊಮೆಂಟ್ ಅಚ್ಚೆಲ್ಲ ತೊಗೊಂಡು ಬಂದು ಹಾಕ್ಕೊಂಡಿದ್ದಾರೆ. ಅದರ ನಂತರ ನಾವು ತಸ್ಲಿಮನನ್ನು ರೆಡಿ ಮಾಡಿದ್ವಿ. ಸೊ ನೋಡಿ ಹೀಗೆ ಕಾಣಿಸ್ತಾ ಇದ್ದಾಳೆ ತಸ್ಲಿಮಾ. ಅವಳಿಗೆ ಸ್ವಲ್ಪ ಮುಜುಗರ ಆಗ್ತಾಯಿತ್ತು ಹೊರಗೆ ವಿಡಿಯೋ ಮಾಡಲಿಕ್ಕೆ. ಅವಳ ಸೀರೆ ಸ್ವಲ್ಪ ರಫ್ ಇತ್ತು, ಬಟ್ ಕೂರಿಸಿದ್ವಿ ಹೇಗಾದರೂ. ಬಟ್ ಕಲ್ಲರೆಲ್ಲ ತುಂಬ ಮಸ್ತ್ ಇತ್ತು. ಸೀರೆದು ಕಲ್ಲರ್ ಮಾತ್ರ ತುಂಬ ಅಂದರೆ ತುಂಬ ಒಳ್ಳೆಯದುಂಟು ಅವಳದು. ಎಲ್ಲನೂ ರೆಡಿ ಆಗಿದೆ, ಅವಳು ಹೇಳಿದಾಗೇ ರೆಡಿ ಮಾಡಿ ಕೊಟ್ವಿ. ಅವಳದು ವೇಲೆಲ್ಲ, ಸೀರೆ ಕಲರ್ ಮಸ್ತ್ ಉಂಟು. ಸೀರೆ ಇವ್ರ ಅಕ್ಕ ಅವರಿಗೆ ಕೂಡ ಅವರು ಕೂಡ ಸಾರಿ ಮೊದಲನೇ ಬಾಕ್ಸ್ ಫೋಲ್ಡಿಂಗ್ ಹೀಗೆ ಕೊಟ್ಟಿದ್ದರು. ಸೊ ಅವರನ್ನೆಲ್ಲ ರೆಡಿ ಮಾಡಿದ್ವಿ. ಅದರ ನಂತರ ನಾನು ಬಂದು ಮನೆಯಲ್ಲಿ ರೆಡಿ ಆದೆ, ಮಗನಿಗೂ ಕೂಡ ರೆಡಿ ಮಾಡಿದ್ವಿ. ಇವರು ನೀತಾ ಎಲ್ಲ ಆಲ್ರೆಡಿ ಹೋಗಿ ಆಗಿದೆ, ಅವ್ರದ್ದು ಬಸ್ ಬೇಗ ಹೊರಟಿತ್ತು. ಸೊ 5 ನಿಮಿಷದಲ್ಲಿ ರೆಡಿಯಾಗಿ ಓಡಿದ್ದಾರೆ. ಇದು ನಮ್ಮ ಅತ್ತೆ. ಸೊ ನಮ್ಮ ಅತ್ತೆ ಕೂಡ ಬರ್ತಾ ಇದ್ದಾರೆ ನಮ್ಮ ಜೊತೆಗೆ. ಅವರು ಬರ್ತಾರೆ ನಮ್ಮ ಜೊತೆಗೆ ಎಲ್ಲಿಯಾದರೂ ಫಂಕ್ಷನ್ಸ್ ಎಲ್ಲ ಹೋಗೋದಾದರೆ. ಬಟ್ ಇಷ್ಟೇ ಅಂದರೆ ಅವರಿಗೆ ತುಂಬ ಹೊತ್ತು ಕೂತ್ಕೊಳ್ಳಿಕ್ಕಾಗಲ್ಲ. ಸೊ ಅವರು ನೀವು ಊರು ಸುತ್ತೋದಾದರೆ ನಾನು ನಿಮ್ಮ ಜೊತೆಗೆ ಬರಲ್ಲ ಅಂತ ಹೇಳ್ತಾರೆ. ನಾನು ಇವತ್ತು ಸೀರೆ ಹಾಕ್ಕೊಂಡಿದ್ದೀನಿ, ಕಾಟನ್ ಸೀರೆ. ನಿಮಗೆ ಗೊತ್ತಿರ್ಬೋದು, ನಾನು ಜಾಸ್ತಿಯಾಗಿ ಕಾಟನ್ ಸೀರೆ ಉಟ್ಕೊಳ್ತೀನಿ. ಹಿಂದ್ಗಡೆ ಸ್ವಲ್ಪ ಗಿಡ್ಡ ಇತ್ತು, ನಾನು ನೋಡಿರಲಿಲ್ಲ. ಬಟ್ ನಾನು ವಿಡಿಯೋ ಮಾಡಿದ್ದಕ್ಕೆ ಮತ್ತೆ ನೋಡಿ ಅದನ್ನು ಸರಿ ಮಾಡಿಕೊಂಡೆ. ಆ್ಯಕ್ಚುಲಿ ಸೀರೆ ಉಡಲಿಕ್ಕೆ ಕಾರಣ ಅಂತ ಹೇಳಿದರೆ, ನನಗೆ ಇವತ್ತೊಂದು ಫೋಟೋ ಕೂಡ ತೆಗಿಲಿಕ್ಕೆ ಇತ್ತು, ಫ್ಯಾಮಿಲಿ ಫೋಟೋ. ಸೊ ಈ ಥರ ಕಾಣಿಸ್ತಿದೆ. ನಾನು ತುಂಬ ಅಂದರೆ ತುಂಬ ರೇರ್ ಸೀರೆ ಉಡೋದು. ನನಗೆ ಆ್ಯಕ್ಚುಲಿ ಸಿಂಗಲ್ ಪಲ್ಲು ಬಿಡಬೇಕಿತ್ತು, ಬಟ್ ಸೆಕೆ ಆಗುತ್ತೆ ಅಂತ ಹೇಳಿ ಮತ್ತೆ ಬಿಟ್ಟಿಲ್ಲ. ಹಸ್ಬೆಂಡ್ ಕೂಡ ಶೂ ಎಲ್ಲ ಹಾಕ್ಕೊಳ್ತಾ ಇದ್ದಾರೆ. ಲೇಟಾಗಿದೆ ನಮಗೆ ಮಂಗಳೂರಿಗೆ ಹೋಗಬೇಕಲ್ಲ, ಮದುವೆ ಮಂಗಳೂರಲ್ಲಿ ಇದ್ದದ್ದು. ಅದರ ನಂತರ ಬೇಗ ಹೊರಟ್ವಿ, ಬಿಕಾಸ್ ನಮಗೆ ಫೋಟೋಸ್ ಕೂಡ ತೆಗೆದು ಆಗಬೇಕಿತ್ತು. ಫೋಟೋಸ್ ತೆಗಿಲಿಕ್ಕೆ ಕಾರಣ ಇಷ್ಟೇ, ನನ್ನ ಮಗ ಯಾವತ್ತೂ ಹೇಳ್ತಾ ಇರ್ತಾನೆ, ರೂಮಲ್ಲಿ ನಿನ್ನದು ಮತ್ತು ತಂದೆದು ಅಂದರೆ ಡ್ಯಾಡಿದು ಮಾತ್ರ ಫೋಟೋ ಉಂಟು, ನನ್ನ ಫೋಟೋ ಇಲ್ಲ ಅಲ್ಲ ಅಂತ ಹೇಳಿ. ನಮ್ಮದು ಮದುವೆ ಫೋಟೋ ಉಂಟು ರೂಮಲ್ಲಿ, ಅವನ ಫೋಟೋ ಇಲ್ಲ ಅಂತ ಹೇಳಿ ಅವನಿಗೆ ಸ್ವಲ್ಪ ಟೆನ್ಷನ್. ಸೊ ಅವನಿಗೆ ಯಾವತ್ತೂ ಅದೊಂದು ಕಂಪ್ಲೇಂಟ್ ಅಂತ ಹೇಳಿ ಫೋಟೋ ತೆಗಿಲಿಕ್ಕೆ ಇತ್ತು ನಮಗೆ. ಮತ್ತು ಅಲ್ಲಿಯೇ ಕೆಳಗೆ ಒಂದು ಕ್ಯಾಫೆ ಇದೆ. ಈ ಕ್ಯಾಫೆಗೆ ನಾನು ಆಲ್ರೆಡಿ ಹೋಗಿದ್ದೀನಿ, ನಾನು ವಿಡಿಯೋ ಕೂಡ ಹಾಕಿದ್ದೀನಿ. ಅಲ್ಲಿ ಅತ್ತೆಗೆ ಕೂರಿಸಿ ಜ್ಯೂಸ್ ಹೇಳಿ ಹೋದ್ವಿ, ಬಿಕಾಸ್ ಅವರಿಗೆ ಮೇಲೆ ಹತ್ತಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ಮತ್ತು ಅವರಿಗೆ ಫೋಟೋ ತೆಗಿಸ್ಲಿಕ್ಕೆ ಇರಲಿಲ್ಲ, ಯಾಕಂದರೆ ನಾನು ಒಂದು ಫೋಟೋಶೂಟ್ ಮಾಡಿ ಆಗಿತ್ತು ಅವ್ರದ್ದು ಮಾವ ಇರುವಾಗಲೇ. ಸೊ ಆ ಫೋಟೋಸ್ ಎಲ್ಲ ನನ್ನ ಹತ್ರ ಹಾಗೇ ಉಂಟು. ಅವರಷ್ಟು ಫೋಟೋಸ್ ಇದು ಕ್ರೇಜ್ ಇಲ್ಲ. ಅದರ ನಂತರ ನಾವು ಮೇಲೆ ಬಂದ್ವಿ. ನಾವಿವತ್ತು ಫೋಟೋಗ್ರಫಿ ತೆಗಿಸ್ಲಿಕ್ಕೆ ಬಂದದ್ದು ಜೆ ಫೋಟೋಗ್ರಫಿ. ಇದು ಗೊತ್ತಿರ್ಬೋದು ನಿಮಗೆ, ಮಡಂತಿಯರಲ್ಲಿ ಉಂಟು, ಇವರು ಕೂಡ ಫೇಮಸ್ ಇದ್ದಾರೆ. ಸೊ ಇದು ಇವರು ಲೋಗೋ ಒಳ್ಳೆಯದುಂಟಲ್ಲ.
ಸೊ ಇಲ್ಲಿ ಫೋಟೋಸ್ ತೆಗಿಲಿಕ್ಕೆ ಹೇಳಿ ಇಟ್ಟಿದ್ದೆ ನಾನು ಆಲ್ರೆಡಿ ಕಾಲ್ ಮಾಡಿ. ಅದರ ನಂತರ ಅವರು ನನಗೆ ಈವ್ನಿಂಗ್ ಫೋಟೋ ಕಳಿಸಿದರು. ಸೊ ಇದು ಬಂದು ನಮ್ಮ ಫೋಟೋಸ್ ಇನ್ನೂ ಫ್ರೇಮ್ ಆಗಿಲ್ಲ, ಯಾವುದು ಫ್ರೇಮ್ ಮಾಡೋದಂತ ಡಿಸೈಡ್ ಆಗಿಲ್ಲ, ಬಿಕಾಸ್ ಅವರು ಕೂಡ ಬ್ಯುಸಿ ಇದ್ದಾರೆ ಸೀಸನ್. ನೆಕ್ಸ್ಟ್ ಬಂದು ನಾವಿಲ್ಲಿ ರೀಚ್ ಆಗಿದ್ದೀವಿ ಹಾಲಿಗೆ. ನೀತಾ ಎಲ್ಲ ಆಲ್ರೆಡಿ ರೀಚ್ ಆಗಿರೋದ್ರಿಂದ ನಾನು ಆಲ್ರೆಡಿ ಕಾಲ್ ಮಾಡಿ ಹೇಳಿದ್ದೆ ಕೆಳಗೆ ಬನ್ನಿ ಅಂತ, ಬಿಕಾಸ್ ನನಗೆ ಏನೂ ಕೂಡ ಐಡಿಯಾ ಇಲ್ಲ. ಇವರು ನೋಡಿ ಈ 3 ಜನ ಕೂಡ ಸೇಮ್ ಸ್ಟಿಚ್ ಮಾಡಿಕೊಂಡಿದ್ದಾರೆ. ಇದು ಸಾರಿಯಿಂದ ಸ್ಟಿಚ್ ಮಾಡಿದವರು 3 ಕೂಡ. ತುಂಬಾ ಒಳ್ಳೆಯದಾಗಿದೆ ಸ್ಟಿಚ್ ಮಾಡಿದ್ದು. ಅವರು ಮಾತಾಡಿ ಅವಳಿಗೆ ಸರ್ಪ್ರೈಸ್ ಆಗಿ 3 ಜನ ಸೇಮ್ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಇವರು ಬೆಳಿಗ್ಗೆನೇ ಬಂದಿರೋದ್ರಿಂದ ಇವರಿಗೆಲ್ಲನೂ ಗೊತ್ತಿದ್ದು ಎಲ್ಲೆಲ್ಲಿ ಏನೇನು ಉಂಟು ಅಂತ ಹೇಳಿ. ಸೊ ನಮಗೆ ಕರ್ಕೊಂಡೋಗ್ಲಿಕ್ಕೆ ಬಂದಿದ್ದರು ಕೆಳಗೆ. ಇವರಿಗೆ ಅಂತೂ ತುಂಬ ಖುಷಿ, ಇವತ್ತು ರಜೆ ಅಲ್ಲ ಫುಲ್. ಸೊ ನೆಕ್ಸ್ಟ್ ಬಂದು ನಾವು ವಿಶ್ ಮಾಡಲಿಕ್ಕೆ ಹೋದ್ವಿ. ಇಲ್ಲಿ ನಾವು ಫಸ್ಟ್ ಒಂದು ಫೋಟೋಗ್ರಫಿಯನ್ನು ತೆಗೆದುಕೊಂಡ್ವಿ. ನನ್ನ ಮಗ ಬ್ಯುಸಿ ಅಲ್ಲ, ಅವನಿಗೆ ಫೋಟೋಸ್ ಒಂದು ತೆಗೆಯೋದಂದರೆ ಆಗಲ್ಲ. ಆದರೂ ಕೂಡ ಅವನು ಸ್ಟುಡಿಯೋಲ್ಲಿ ಅವನಿಗೆ ಫೋಟೋ ಫ್ರೇಮ್ ಬೇಕಲ್ಲ ಅಂತ ಹೇಳಿ ತೆಗೆಸ್ಕೊಂಡ. ಇದು ನಮ್ಮ ಫ್ಯಾಮಿಲಿ ಫೋಟೋ. ನೆಕ್ಸ್ಟ್ ಬಂದು ಊಟಕ್ಕೆ ಬಂದ್ವಿ. ನಾವು ಲೇಟ್ ಆಗಿತ್ತು, ಊಟದ ಟೈಮಲ್ಲಿಯೇ ಬಂದು ರೀಚ್ ಆಗಿದ್ದು. ಬಟ್ ಇವರಲ್ಲಿ ಸ್ವಲ್ಪ ಬೇಗ ಊಟ ಸರ್ವ್ ಆಗುತ್ತೆ. ನಾನು ಕೂಡ ಫಸ್ಟ್ ಟೈಮು ಮುಸ್ಲಿಮ್ಸ್ ವೆಡ್ಡಿಂಗಲ್ಲಿ, ತುಂಬ ಒಳ್ಳೆಯದಾಯಿತು. ಊಟ ಅಂತೂ ಮಸ್ತಿತ್ತು. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಬ್ಲಾಗಲ್ಲಿ, ಊಟ ಅವ್ರದ್ದು ಹೇಳೋದೇ ಬೇಡ. ನನ್ನ ಮಗ ಮದುವೆಯಲ್ಲಿ ಹೋದ ಕಡೆ ಎಲ್ಲ ಸ್ವಲ್ಪ ಕಡಿಮೆ ತಿನ್ನೋದೆಲ್ಲ. ಬಟ್ ಟಿಕ್ಕ ಕೊಟ್ಟಿದ್ರಲ್ಲ, ಟಿಕ್ಕ ಒಂದು ಫೇವ್ರೆಟ್ ಅಲ್ಲ, ಸೊ ಅವನು ಗಟ್ಟಿ ತಿಂದಿದ್ದಾನೆ ಟಿಕ್ಕವನ್ನು. ನಾನು ಕೂಡ ಅಷ್ಟೇ, ಅವನು ಫಂಕ್ಷನಿಗೆ ಹಾಕಿದ ಬಟ್ಟೆ ಹಾಳಾಗತ್ತೆ ಅಂತ ಅದನ್ನೆಲ್ಲ ನಾನು ನೋಡಲಿಕ್ಕೇ ಹೋಗಲ್ಲ, ತಿನ್ನಲಿ ಅಂತ ಹೇಳಿ ಬಿಡ್ತೇನೆ. ಮತ್ತು ನಾನು ಈ ಥರ ಬಟ್ಟೆ ಎಲ್ಲ ಹಾಕಿ ಫಂಕ್ಷನ್ಸಿಗೆ ಕರ್ಕೊಂಡು ಹೋಗೋದು ತುಂಬ ಕಡಿಮೆ. ನಾನು ಅವನಿಗೆ ಕಂಫರ್ಟ್ ಆಗುವ ಬಟ್ಟೆಗಳನ್ನೇ ಹಾಕೋದು. ಬಟ್ ನನಗೆ ಇಷ್ಟೇ ಅಂದರೆ ಒಂದು ಫೋಟೋಸ್ ತೆಗಿಲಿಕ್ಕಿತ್ತು ಅಂತ ಹೇಳಿ ನಾನು ಸಸ್ಪೆಂಡರ್ ಎಲ್ಲ ಹಾಕಿದ್ದು. ಇಲ್ಲ ಅಂತ ಹೇಳಿದರೆ ನಾನು ತುಂಬ ಫಂಕ್ಷನ್ಸ್ಗಳಿಗೆ ಶಾರ್ಟ್ ಮತ್ತು ಟೀ ಶರ್ಟ್ಸ್ಗಳನ್ನು ಕೂಡ ಹಾಕ್ಕೊಂಡು ಹೋಗಿದ್ದುಂಟು. ಯಾಕೆ ನನಗೆ ಇಷ್ಟ ಇಲ್ಲ ಸುಮ್ಮನೆ ಬೇರೆಯವರಿಗೆ ತೋರಿಸ್ಲಿಕ್ಕೋಸ್ಕರ ನಮ್ಮ ಮಕ್ಕಳನ್ನು ಟಾರ್ಚರ್ ಮಾಡಿದರೆ ಯಾರಿಗೆ ಬೇಕು. ಅವರವರಿಗೆ ಇಷ್ಟ ಆದಾಗೆ ಅವರಿದ್ದರೆ ಒಳ್ಳೆಯದಲ್ಲ. ಅವನಿಗೆ ಮತ್ತೆ ಬೇಕಾದರೆ ಆ ಥರದ್ದು ಹಾಕ್ಕೊಂಡು ಸುತ್ತಕೊಳ್ಳಿ, ಕಂಫರ್ಟ್ ಫಸ್ಟ್. ಅದರ ನಂತರ ಮದುವೆಯಾಗಿ ಊಟ ಎಲ್ಲ ಮುಗಿಸಿ ನಾವೀಗ ಹೊರಟಿದ್ದೀವಿ. ನನಗೆ ಆ್ಯಕ್ಚುಲಿ ಮಂಗಳೂರಲ್ಲಿ ಕೆಲಸ ಉಂಟು, ನನಗೆ ಫ್ಯಾನ್ಸಿ ಆಗಬೇಕು, ನನ್ನದೊಂದು ಹೇರ್ ಡ್ರೈಯರ್ ಹಾಳಾಗಿದೆ. ಸೊ ಅದು ನಾವು ಹಾಗೇ ಹೋಗೋದು. ಬಟ್ ನನ್ನ ಮಗ ಅತ್ತೆ ಜೊತೆಗೆ ಹೋಗಿದ್ದಾನೆ ಆಲ್ರೆಡಿ. ಇದೆಲ್ಲ ನಾನು ಫ್ಯಾನ್ಸಿ ಎಲ್ಲ ತೊಗೊಂಡಾದ ನಂತರ ಮಾಡಿದ್ದು ವಿಡಿಯೋ. ನಾನು ಸಲೂನ್ ಐಟಮ್ಸನ್ನು ತೊಗೊಳ್ಳುವ ಕಡೆಯಲ್ಲಿ ಅಲ್ಲಿ ಹೋಗಿ ವಾಶ್ರೂಮ್ ಕ್ಲೀನ್ ವಾಶ್ರೂಮ್ಸ್ ಚೆನ್ನಾಗುಂಟು ಅಲ್ಲಿ ಹೋಗಿ ಚೇಂಜ್ ಮಾಡಿಕೊಂಡೆ. ಮೇಕಪ್ ಎಲ್ಲ ತೆಗೆದು ತೊಳೆದು ಹಾಕಿದ್ದೆ, ಸುಟ್ಟು ಬೂದಿಯಾಗಿದ್ದೀನಿ, ಅಷ್ಟು ಟ್ಯಾನ್ ಆಗಿ ಹೋಗಿದ್ದೀನಿ. ನೆಕ್ಸ್ಟ್ ಈಗ ಹೋಗ್ತಾನೇ ಇದ್ದೀವಿ. ಇದು ನೋಡಿ ಪಾಪ LPG ಲೈನಿಗೆ ಎಷ್ಟು ನಿಂತಿದ್ದಾರೆ. ಗ್ಯಾಸ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಉಂಟಲ್ಲ, ನಮಗೆ ಮಡಂತಿಯರಲ್ಲಿ ಅಷ್ಟು ಗೊತ್ತಾಗಲ್ಲ. ಬಿಕಾಸ್ ಪೆಟ್ರೋಲ್ ಬಂಕಲ್ಲಿ ಇಷ್ಟೆಲ್ಲ ಆಟೋ ರಿಕ್ಷಾ ನಿಂತ್ಕೊಂಡಿರಲ್ಲ. ಇಲ್ಲಿ ನೋಡಿ, ಇಲ್ಲಿ ದುಡಿದು ತಿನ್ನೋರಿಗೆ ತುಂಬ ಕಷ್ಟ ಆಗಿದೆ. ಬೆಳಿಗ್ಗೆಯಲ್ಲಿ ನಿಂತ್ಕೊಂಡ್ರೆ ಸಂಜೆ ತನಕ ಆಗ್ಬೋದಪ್ಪ. ನೆಕ್ಸ್ಟ್ ನನಗೆ ತುಂಬ ಬಾಯಾರಿಕೆ ಆಗ್ತಾಯಿತ್ತು, ಸುಸ್ತು ಅಂದರೆ ಸುಸ್ತು, ಒಂಥರ ಏನೋ ಆಗ್ತಾಯಿತ್ತು. ತುಂಬ ಸೆಕೆ ಅಲ್ಲ, ಎಷ್ಟು ಕಡೆ ಜ್ಯೂಸ್ ಕುಡ್ದಿದ್ದೀನಿ ಅಂತ ಇಲ್ಲ, ಮತ್ತೆ ಜ್ಯೂಸ್ ತೊಗೊಂಡ್ವಿ. ಸೊ ಇಲ್ಲಿ ಒಂದು ಜ್ಯೂಸ್ ಕುಡಿದು ಈಗ ಮನೆಗೆ ಹೊರಟಿದ್ದೀವಿ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬೈ ಬಾಯ್.